ನಮಸ್ಕಾರ ಮಹಾಪ್ರಭು. ನಮಸ್ಕಾರ. ಇಷ್ಟು ತಡವಾಗಿ ಬರಲು ಕಾರಣವೇನು? ಸಮಯ ಪ್ರಜ್ಞೆ ಇಲ್ಲವೇ ನಿನಗೆ? ಕ್ಷಮಿಸಿ ಮಹಾಪ್ರಭು, ನನ್ನ ಮಗು ಬಹಳ ಹಠಮಾರಿ. ಒಂದು ಹಠವಾದ ಮಗುವನ್ನು ಸಮಾಧಾನ ಪಡಿಸುವುದರಲ್ಲಿ ಇಷ್ಟು ತಡವಾಯಿತು. ನೀನು ಸುಳ್ಳಿನತ್ತ ಹೇಳುತ್ತಿದ್ದೀಯಾ? ಮಗುವನ್ನು ಸಮಾಧಾನ ಪಡಿಸುವುದು ಕಷ್ಟದ ಕೆಲಸವೇ? ಖಂಡಿತ ಕಷ್ಟ ಪ್ರಭು. ಇದನ್ನು ನಾನು ನಂಬಲಾರೆ. ಮಗುವನ್ನು ಸಮಾಧಾನ ಪಡಿಸುವುದು ಸುಲಭದ ಕೆಲಸ. ಬೇಕೆಂದರೆ ನಾನು ಮಾಡಿ ತೋರಿಸುತ್ತೇನೆ. ತೆನಾಲಿ ರಾಮ, ನೀನು ಮಗುವಾಗಿ ನಟಿಸು, ನಾನು ತಂದೆಯಾಗಿ ನಟಿಸುತ್ತೇನೆ. ಆಯ್ತು ಮಹಾಪ್ರಭು. ಮಗು, ನಿನಗೇನು ಬೇಕು? ಏಕೆ ಹೇಳುತ್ತಿರುವೆ? ನನಗೆ 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 ಒಂದು ಆನೆ ಬೇಕು. ಅಯ್ಯೋ, ಅದೇನು ಮಹಾ, ನಮ್ಮಲ್ಲಿ ಬಹಳಷ್ಟು ಆನೆಗಳಿವೆ. ಭಟರೆ, ಗಜಶಾಲೆಯಿಂದ ಒಂದು ಆನೆಯನ್ನು ಅಪ್ಪಣೆ ಮಹಾಪ್ರಭು. ಈಗ ನಿನ್ನ ಆನೆ ಬಂತು. ನಿನ್ನ ಅಳುವನ್ನು ನಿಲ್ಲಿಸಿ. ಈ ಆನೆಯನ್ನು ನನ್ನ ಕಿಸೆಯಲ್ಲಿಡಿ. ಅಷ್ಟು ದೊಡ್ಡ ಆನೆಯನ್ನು ನಿನ್ನ ಚಿಕ್ಕ ಕಿಸೆಯಲ್ಲಿಡಲು ಸಾಧ್ಯವಾಗದು. ಸಮಾಧಾನ ಮಾಡಿಕೋ ಮಗು. ಹಾಗೆಲ್ಲ ಹಠ ಮಾಡಬಾರದು ಮಗು. ಸಮಾಧಾನ ಮಾಡಿಕೋ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಹಾಗೆಲ್ಲ ಹಠ ಮಾಡಬಾರದು. ಹೇಳಿ ಹಠವಾಗಲಿಲ್ಲವೇ? ಮಹಾಪ್ರಭು, ನಾನು ತೆನಾಲಿ ರಾಮ. ಮಗು ಹೇಗೆ ಹಠ ಮಾಡುತ್ತದೆ ಎಂದು ನಾನು ಅಭಿನಯಿಸಿದೆ. ಮಗುವನ್ನು ಸಮಾಧಾನ ಪಡಿಸುವುದು ಸುಲಭದ ಕೆಲಸವಲ್ಲ ಎಂದು ಅರ್ಥ